ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ಬ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ. ಸೊ ಇವತ್ತು ನನ್ನ ಮಕ್ಕಳಿಬ್ಬರು ಇದ್ದಾರೆ ನನ್ನ ಜೊತೆ. ಯಾಕಂತಂದರೆ ನನ್ನ ಮಗಂದು ನಾಳೆ ಅಂದರೆ ಇವತ್ತು ಮೇ 4 ಹೇಳುವ, ನಾಳೆ ಮೇ 5 ನನ್ನ ಮಗನ ಬರ್ತ್ಡೇ. ಸೊ ಬರ್ತ್ಡೇ ಶಾಪಿಂಗ್ ಹೋಗಿದ್ವಿ. ನಾನು ಶಾಪಿಂಗ್ ಅಂತ ಏನು ನೆನ್ನೆ ಬಂದ್ಬಿಟ್ಟು ಬರ್ತ್ಡೇ ಶಾಪಿಂಗ್ ಹೋಗ್ಬಿಟ್ಟು ಬಂದ್ವಿ ಸಂಡೇ. ಇವತ್ತು ಮಂಡೇ, ಟ್ಯೂಸ್ಡೇ ಬಂದ್ಬಿಟ್ಟು ನನ್ನ ಮಗಂದು ಬರ್ತ್ಡೇ ಮೇ 5 2 ಕಂಪ್ಲೀಟ್ ಆಗಿ 3 ಬೀಳುತ್ತೆ ನನ್ನ ಮಗನಿಗೆ. ಸೊ ಬರ್ತ್ಡೇ ಇದ್ದಿದ್ದ ಕಾರಣ ಬಟ್ಟೆ ತರಬೇಕಿತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನಾನು ಶಾಪಿಂಗ್ ವಿಡಿಯೋ ಏನು ಮಾಡ್ಕೊಂಡಿಲ್ಲ, ಯಾಕಂತಂದರೆ ಈಗ ನನ್ನ ಮಕ್ಕಳನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದಿದ್ದ ಕಾರಣ ನಮ್ಮಮ್ಮ ಇದ್ದರೆ ಮನೆಗೆ ಬಿಟ್ಟು ಕೂಗ್ತಿದ್ದೆ, ವಿಡಿಯೋ ಮಾಡ್ಕೊಬೋದಿತ್ತು. ಇನ್ನು ನನ್ನ ಮಗಳ ಇಬ್ಬರನ್ನೂ ಕರ್ಕೊಂಡು ಹೋಗಿದ್ದಿದ್ದ ಕಾರಣ ಇಬ್ಬರನ್ನೂ ಕರ್ಕೊಂಡು ಹೋಗಿರೋದಕ್ಕೆ ನಾನು ವೀಡಿಯೋ ಅಂತೂ ಏನೂ ತೆಗೊಳಕ್ಕಾಗಲಿಲ್ಲ. ಸೊ ಬಟ್ಟೆ ತೊಗೊಳೋದೇ ಹೆಚ್ಚು. ಇವ್ರಿಬ್ಬರ ಹತ್ರ ಇವ್ರನ್ನ ನೋಡಿಕೊಂಡು ಇವ್ರನ್ನ ಎತ್ಕೊಂಡು ನನ್ನ ಹಸ್ಬೆಂಡ್ ಒಬ್ಬರನ್ನ ಮೇಂಟೈನ್ ಮಾಡಿದ್ರೆ ನಾನೊಬ್ಬರನ್ನ ಎತ್ಕೊಂಡು ಬಟ್ಟೆ ನೋಡ್ಬೇಕು ನಾವು. ಆ ಥರ ಆಗುತ್ತೆ ಎಲ್ಲಿಗೆ ನಾವು ಹೋದರೆ. ಸೊ ಅದಕ್ಕೆ ನಾನು ಎಲ್ಲಿಗೂ ಹೋಗೋದಿಲ್ಲ. ಶಾಪಿಂಗು ಅಂತಲೂ ಕೂಡ ನಮ್ಮ ಅಮ್ಮ ಇದ್ದಾಗ ಹೋಗೋಣ ಅಂದ್ಕೊಂಡ್ವಿ. ಅಮ್ಮ ಊರಿಗೆ ಹೊರಟೋಗ್ಬಿಟ್ರು, ಬೇಡ ತರೋಣ ನಾನೇ ಅಂತ ಹೇಳ್ಬಿಟ್ಟು. ಹೇಳಪ್ಪ, ವಿಡಿಯೋ ಕಾಣಿಸ್ತಿದೆ ಅಂತ ನನ್ನ ಮಗ. ಇಲ್ಲ, ನೀನು ಕಾಣಿಸ್ತಿದ್ಯಾ ನೋಡಲ್ಲಿ. ಯಾರದು ಕಾಣಿಸ್ತಿರೋದು? ಧೀರಜ್ ಕಾಣಿಸ್ತಾ ಇದ್ದಾನೆ. ನನ್ನ ಮಗಳು ಈ ಏಜಿಗೆ ಅಂದರೆ 2 ಕಂಪ್ಲೀಟ್ ಆಗಿ 3 ಬೀಳೋಷ್ಟೊತ್ತಿಗೆ ಅಪ್ಪ ಅಮ್ಮ ಎಲ್ಲ ತಾತ ಹೂವು ಅಂತೆಲ್ಲ ಮಾತಾಡೋದು. ನನ್ನ ಮಗಂಗೆ ಆಯಿತು, ನನ್ನ ಮಗಂಗೆ ಇನ್ನೂ ಅಷ್ಟು ಮಾತು ಬರೋದಿಲ್ಲ. ಹೇಳ್ತಾರಲ್ಲ ಗಂಡು ಮಕ್ಳಿಗೆ ನಿಧಾನ ಮಾತುಗಳು ಬರೋದು ಅಂತ ಹೇಳ್ಬಿಟ್ಟು. ಸೊ ಬಟ್ಟೆ ತಂದಿದ್ದೀನಿ, ತೋರಿಸೋಣ ಅಂತ ಹೇಳ್ಬಿಟ್ಟು. ಸೊ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಬಂದುಬಿಟ್ಟು ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಫಸ್ಟ್ ಬಂದುಬಿಟ್ಟು ಈ ಥರದ್ದು ಅಂತಂದರೆ ನನ್ನ ಮಗನ ಹತ್ರ ಈ ಥರದ್ದು ಇರಲಿಲ್ಲ, ಇಷ್ಟ ಆಯಿತು. ಅವನಿಗೆ ಹೆಚ್ಚಿಗೆ ಟಿ ಶರ್ಟ್ಸು ಪ್ಯಾಂಟ್ಸು ಕೋಟ್ಸ್ ಇದ್ದಾವೆ, ಅವನ ಹತ್ರ ಕೋಟ್ಸ್ ಇದ್ವು. ಸೊ ಈ ಥರದ್ದೊಂದು ಇರಲಿ. ನಾವು ಬರ್ತಡೇ ಗ್ರ್ಯಾಂಡಾಗಂತೂ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ನನ್ನ ಬರ್ತಡೇ ಸೋಬರಾಗಿ ನಾವು ಮಾಡೋದು ಇಲ್ಲ, ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ನಾನು ಮನೆಯಲ್ಲೇ ಮಾಡ್ಕೊಳ್ಳೋಣ. ಬೆಳಗ್ಗೆ ಹೊಸ ಬಟ್ಟೆ ಹಾಕ್ತೀನಿ. ನಾಳೆ ಟ್ಯೂಸ್ಡೇ ಇರಲ್ಲ, ನಾವು ಹೊಸ ಬಟ್ಟೆ ಹಾಕೋದಿಲ್ಲ. ಬಟ್ ಆದರೂ ನೀರಲ್ಲಿ ನೆನೆಸ್ಬಿಟ್ಟು ಹಾಕೋಣ ಅಂತೇಳಿ ತೋರಿಸ್ತೀನಿ. ನೀರಲ್ಲಿ ನೆನೆಸಿ ಹಾಕೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗುವಾಗ ಒಂದು ಪೇರ್ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸಂಜೆ ಕೇಕ್ ಕಟ್ ಮಾಡುವಾಗ ಇವನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗ ಸಪೋರ್ಟ್ ಮಾಡಿರೇ, ಇಲ್ಲಾಂದರೆ ತುಂಬ ಬಟ್ಟೆ ಇದ್ದಾವೆ, ಅವನ್ನೇ ಹಾಕಿರು ಆಯಿತು. ಬಟ್ ಬರ್ತಡೇಗೆ ತರಬೇಕು ಅಂತ ಹೇಳಿ ಹೋಗಿ ತಂದಿದ್ದೀನಿ ಅಷ್ಟೇ. ಅವನಿಗೆ ಬಟ್ಟೆ ಅವಶ್ಯಕತೆ ಏನಿರಲಿಲ್ಲ. ಮೊನ್ನೆ ಹಬ್ಬಕ್ಕೆ ತಂದಿರೋವೆಲ್ಲ ಅವ್ನು ಹಾಕ್ಕೊಂಡೇ ಇರಲಿಲ್ಲ, ಯಾಕಂದರೆ ಫಸ್ಟ್ ಇದ್ದಿದ್ದವೆಲ್ಲ ಹಾಕ್ಬಿಟ್ಟಿದ್ದೆ, ಇವನ್ನೆಲ್ಲ ಹಂಗೆ ಎದ್ಬಿಟ್ಟಿದ್ದೆ. ಸೊ ಈ ಥರ ಗೋಶಿ ಬಂದಿರೋ ಪ್ಯಾಂಟು ಅವನ ಹತ್ರ ಇರಲಿಲ್ಲ. ಸೊ ಅದಕ್ಕೆ ತೊಗೊಂಡ್ಬಂದು ಇಷ್ಟ ಆಗಿ ನನಗೆ. ಸೊ ಇದೊಂದು ಜೊತೆ ತೊಗೊಂಡ್ಬಂದೆ ಅವನಿಗೆ. ಮತ್ತು ಇದೊಂದು ಪೇರ್ ತೊಗೊಂಡ್ಬಂದೆ ಅವನಿಗೆ. ಚೆನ್ನಾಗಿದೆ ಅಲ್ಲ, ತುಂಬ ಕ್ಯೂಟಾಗಿದೆ. ಸೊ ಇದೊಂದು ಜೊತೆ ತೊಗೊಂಡ್ಬಂದೆ ನನ್ನ ಮಗನಿಗೆ. ಇಷ್ಟ ಆಯಿತು ನನಗೆ. ಅವನಿಗೆ ಹೆಚ್ಚಿಗೆ ನಾನು ಕೋಟ್ಸ್ ಎಲ್ಲ ಹಾಕಲ್ಲ. ನನಗೆ ಏನಿದ್ರು ಅವನು ಫಾರ್ಮಲ್ ಪ್ಯಾಂಟ್ ಶರ್ಟ್, ಸುಮ್ಮನೆ ಆಫ್ ನಿಕ್ಕರ್ ಬರುತ್ತಲ್ಲ ಸ್ಕರ್ಟು, ಆ ಥರದ್ದು ಹಾಕೊಬೇಕಂತ ಆಸೆ ನನಗೆ. ನನ್ನ ಮಗ ಈ ಓವರಾಗೆಲ್ಲ ಸೂಟ್ ಕೊಟ್ಟಿದ್ದೆಲ್ಲ ಹಾಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಅವನು ಆ ಥರ ಅವನು ಆ ಥರ ಇಷ್ಟಪಡಲ್ಲ ಹಾಕೊಳ್ಳಿಕ್ಕೆ. ಸೊ ಇದ್ರ ಪ್ಯಾಂಟ್ ಇಲ್ರೋ, ಇದ್ರ ಪ್ಯಾಂಟು ನನ್ನ ಮಕ್ಕಳು ತೋರ್ಸೋಣ ಅಂತ ಇವ್ರು ಮಲಗದ ಮೇಲೆ ವೀಡಿಯೋ ವೀಡಿಯೋ ಮಾಡ್ಕೊಳ್ಳೋಣ ಆಗೋದೇ ಇಲ್ಲ. ಸೊ ಅದಕ್ಕೆ ಲಾಸ್ಟಿಗೆ ಅವ್ರಿಬ್ಬರನ್ನೂ ಕರ್ಕೊಂಡು ಕುಂಡಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಪ್ಯಾಂಟು ತೋರಿಸ್ತೀನಿ ಒಂದು ನಿಮಿಷ. ಸೊ ಇದ್ರ ಪ್ಯಾಂಟ್ ಬಂದ್ಬಿಟ್ಟು ಇದು ಚೆನ್ನಾಗಿದೆ ಒಂಥರ. ಇದು ಬರೀ ಶರ್ಟ್ ಬೇಕಾದ್ರೂ ಹಾಕ್ಬೋದು, ಇದ್ರ ಮೇಲೆ ಕೋಟು ಹಾಕ್ಬೋದು. ನನ್ನ ಮಗ ಕೋಟೆಲ್ಲ ಮೇಂಟೈನ್ ಮಾಡೋ ಇಷ್ಟೇನಿಲ್ಲ, ಹಾಕೋಣಲ್ಲ ಅವನು. ಬಟ್ ಇರಲಿ, ಬರ್ತಡೇ ನೆನಪು ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು. ನನ್ನ ಹಸ್ಬೆಂಡು ನಾಳೆ ಲೀವ್ ಬೇಕು ಅಂತ ಹೇಳಿಬಿಟ್ಟು ಇವತ್ತು ಮಂಡೇ ಅವ್ರಿಗೆ ರೆಸ್ಟ್ ಇದ್ದರೂ ಕೂಡ ಡ್ಯೂಟಿ ಮಾಡ್ತಾಯಿದ್ದಾರೆ. ಇವತ್ತು ಡ್ಯೂಟಿಗೆ ಹೋಗಿದ್ದಾರೆ. ಮತ್ತು ನನ್ನ ಮಕ್ಕಳಿಗೆ ಡೈಲಿ ಯೂಸ್ಗೆ ಟಿ ಶರ್ಟ್ಸ್ ತೊಗೊಂಬಂದೆ. ಚೆನ್ನಾಗಿತ್ತು ಕಲೆಕ್ಷನ್ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಇರೋದು ತಗೊಂಡೆ. ಚೆನ್ನಾಗಿದೆ ಅಂತ ಅವಳಿಗೆ ಹೆಚ್ಚಿಗೆ ನಾನು ಇಂಥವೇ ಹಾಕೋದು. ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದಿರೋ ಇಲ್ವೋ. ಸೊ ಹೆಚ್ಚಿಗೆ ನಾನು ಇಂಥವೇ ಹಾಕೋದು ಅವಳಿಗೆ. ಮಂಜು ತಗೊಂಡಿದ್ದಿದ್ವು, ನಾನು ಟಿ ಶರ್ಟ್ಸ್ ತಗೊಂಡೆ ಸಾಕು ಅಂತ ಹೇಳ್ಬಿಟ್ಟು. ಮಂಜು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಇವನು ತಗೊಂಡ್ರು. ಇದೊಂದು ಪೇರ್ ತಗೊಂಡೆ. ಕೊಡ್ರ ಟಿ ಶರ್ಟ್ಸು. ಮತ್ತು ಡೈಲಿ ಯೂಸ್ಗೆ ಟಿ ಶರ್ಟ್ಸ್ ತೊಗೊಂಡೆ ನನ್ನ ಮಕ್ಕಳಿಗೆ. ಇದೊಂದು ಟಿ ಶರ್ಟು,
ಇದೊಂದು ಕಲರ್ ಚೆನ್ನಾಗಿರ್ತವೆ ಮಕ್ಕಳಿಗೆ. ನನ್ನ ಮಗ ಡೈಲಿ ಹಾಕೊಡ್ತಾನೆ ಅಂತ ಹೇಳ್ಬಿಟ್ಟು ತಾಂಡೆ ಎಲ್ಲಪ್ಪ ಕೊಡಿ. ಈ ಥರದ್ದೊಂದು ಕಲರ್ ತುಂಬ ಇಷ್ಟ. ಸ್ಟೈಲು ಇದೊಂದು. ಇವಾಗ ಏನು ಶರ್ಟ್ಗಳು ಬಳಸೋದೇ ಇಲ್ಲ ನೋಡಿ, ನಾನು ಬನಿಯನ್ ಹಾಕ್ಬಿಟ್ಟಿದ್ದೀನಿ. ಯಾಕಂತಂದರೆ ಸೆಕೆ ಅಲ್ವಾ, ಸಮ್ಮರ್ ಆಗಿರೋದ್ರಿಂದ ಬರೀ ಇರಲಿ ಟಿ ಶರ್ಟ್ಸ್ ಅಂತ ತಗೊಂಡೆ. ಇದೊಂದು ಟಿ ಶರ್ಟು, ಅಷ್ಟು ಟಿ ಶರ್ಟ್ಸ್ ಮತ್ತು ಇವು ತೊಗೊಂಡೆ. ಇವು ಟಿ ಶರ್ಟ್ಸೇ ನನ್ನ ಮಗಳಿಗೆ ಆಗ್ತವೆ ಅಂತ ಹೇಳ್ಬಿಟ್ಟು ಇದೊಂದು. ಚೆನ್ನಾಗಿದ್ದಾವೆ ಕಲೆಕ್ಷನ್. ಟಿ ಶರ್ಟ್ಸು ನ್ಯೂ ಇಂಡಿಯನ್ ಶಾಪಿಂಗ್ ಮಾಲಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದ್ದಾವೆ. ಮಕ್ಕಳಿಗೆ ಎಸ್ಪೆಷಲಿ ಮಕ್ಳಿಗೆ ಚೆನ್ನಾಗಿದ್ದಾವೆ. ಮತ್ತು ಇದೊಂದು ಜೊತೆ ತಗೊಂಡೆ ನನ್ನ ಮಗನಿಗೆ ಪೇರ್ ನೋಡಿ. ಈ ಥರ ನಾನು ಜಾಸ್ತಿ ನನ್ನ ಮಗನಿಗೆ ಬಳಸೋದು ಈ ಥರ ಒಂದು ಶರ್ಟು, ಈ ಥರ ಒಂದು ಸ್ಕರ್ಟ್ ಆಫ್ ಅಷ್ಟೇ. ನಾನು ಹೆಚ್ಚಿಗೆ ಅವನಿಗೆ ಏನು ಹಾಕೋದಿಲ್ಲ, ಯಾಕಂತಂದರೆ ಕಂಫರ್ಟಬಲ್ ಫೀಲ್ ಆಗಬೇಕು ಮಕ್ಕಳು ಅಂತ ಹೇಳ್ಬಿಟ್ಟು ಇದು ಅಷ್ಟೇ. ನಾನು ಇದು ತೋರಿಸ್ತಾ ಇದ್ದೀನಿ, ನಮ್ಮ ಮಕ್ಕಳು ಹಿಂದಗಡೆ ಕಿತ್ತಾಕ್ತಾ ಇದ್ದಾರೆ ನೋಡಿ. ಇದೊಂದು ನನ್ನ ಮಗಳಿಗೆ ಮತ್ತು ಇದು ನನಗೆ ಇಷ್ಟ ಆಯಿತು. ಇನ್ನೇನು ಸ್ಕೂಲ್ ಓಪನ್ ಆಗ್ತಿದೆಯಲ್ಲ, ನನ್ನ ಮಗಳಿಗೆ ವೆಡ್ನೆಸ್ಡೇ ಮತ್ತು ಸ್ಯಾಟರ್ಡೇ ಬಂದುಬಿಟ್ಟು ಕಲರ್ ಡ್ರೆಸ್ ಇರುತ್ತೆ, ಹಾಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನೋಡಿ. ಇದೊಂದು ಪ್ಯಾಂಟ್ ಫುಲ್ ಡಿಸೈನ್ ಬಂದಿದೆ, ಶರ್ಟು ಸ್ಕರ್ಟ್ ಇದು ಚೆನ್ನಾಗಿದೆ. ಇದೊಂದು ಜೊತೆ ತಗೊಂಡೆ ನನ್ನ ಮಗಳಿಗೆ. ನನ್ನ ಮಗನಿಗೆ ಅಂತ ಹೋಗಿದ್ದು ಹೆಚ್ಚಿಗೆ ತಗೊಂಡಿದ್ದು ನನ್ನ ಮಗಳಿಗೇನೆ. ಇದೊಂದು ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು, ಮಂಜು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಇದೊಂದು ತಗೊಂಡ್ರು. ಮತ್ತು ಪ್ಯಾಂಟು, ಇದೊಂದು ಪ್ಯಾಂಟು ಚೆನ್ನಾಗಿದ್ದಾವೆ ಬಟ್ಟೆಗಳು. ನನ್ನ ಮಕ್ಳಿಗೆ ಏನಂದರೆ ಹೋಗಿದ ತಕ್ಷಣ ನನ್ನ ಮಗಳು ಎಸ್ಪೆಷಲಿ ನನ್ನ ಮಗಳು ಹೆಂಗಂದರೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಮಂಜು ಕೇಳ್ತಾ ಇರ್ತಾಳೆ. ಮಂಜು ಏನಂದರೆ ಕೇಳಿದ್ದಿಲ್ಲ ಅನ್ನೆಲ್ಲ ಕೊಡಿಸ್ಬಿಡೋದು ಅವರು. ಸೊ ಇದು ಒಂದು ನೈಟ್ ಶರ್ಟು ಮತ್ತು ಪ್ಯಾಂಟ್, ನೈಟ್ ಸೂಟ್ ನನಗಿಷ್ಟ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ತೊಗೊಂಡೆ. ಚೆನ್ನಾಗಿದೆ. ಸರಿ ವೇರ್ ಮಾಡಿದ್ಮೇಲೆ ತೋರಿಸ್ತೀನಿ ಒಂದು ಸರಿ. ಇದೊಂದು ತಗೊಂಡೆ ನಾನು. ಅದು ಪ್ಯಾಂಟ್ ನಾನೇ ನೋಡಿಸ್ತೀನಿ. ಇವೆರಡು ನನ್ನ ಮಗಳು ನೆನ್ನೆ ಇದೆ, ಇವನ್ನ ಹಾಕಮ್ಮ ಅಂತ ಅವಳೆ. ನಾನು ಹಾಕಲಿಲ್ಲ, ಬೇಡಮ್ಮ ಹಾಕ್ತೀನಿ ಬಿಡು ಅಂತೇಳಿ ಹಾಕೇ ಇಲ್ಲ. ಸೊ ನೆಕ್ಸ್ಟ್ ಇವು ಶಾರ್ಟ್ಸ್ ಚೆನ್ನಾಗಿದ್ವು. ನನ್ನ ಮಗನಿಗೆ ಈ ಥರದ್ದು ನಾನು ಯಾವತ್ತೂ ಹಾಕಿಲ್ಲ, ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಒಂದು 5 ತಗೊಂಡೆ. ಈ ಥರದ್ದು ಚೆನ್ನಾಗಿದ್ದಾವೆ, ಡೈಲಿ ಯೂಸ್ಗೆ ಚೆನ್ನಾಗಿರ್ತಾವೆ ಅಂತ ಹೇಳ್ಬಿಟ್ಟು 5 ತೊಗೊಂಡೆ. ಈ ಥರದ್ದು ಚೆನ್ನಾಗಿದ್ದಾವೆ. ಇವೊಂದು 5 ತೊಗೊಂಡೆ. ಮತ್ತು ನಾವು ಇಷ್ಟು ಬಿಲ್ ಪೇ ಮಾಡಿದ್ದಕ್ಕೆ ಎಲ್ಲ ಮತ್ತು ಬಿಲ್ ಆಗಿದ್ದಕ್ಕೆ ಇದೊಂದು ಪ್ಲೇಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸರಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನ್ಯೂ ಇಂಡಿಯನ್ ಶಾಪಿಂಗ್ ಮಾಲಲ್ಲಿ ಹಬ್ಬದ ಆಫರು ಅಂತ ಹೇಳ್ಬಿಟ್ಟು 2000 ಅಬವ್ ಮಾಡಿದರೆ ಬಾಕ್ಸಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಾಕ್ಸಸ್ ಅಷ್ಟೇ ತುಂಬ ಚೆನ್ನಾಗಿದ್ವು. ಸೊ ಪ್ಲೇಟ್ ತುಂಬ ಚೆನ್ನಾಗಿದೆ. ಪ್ಲೇಟ್ ನ್ಯೂ ಇಂಡಿಯನ್ ಶಾಪಿಂಗ್ ಮಾಲಲ್ಲೆಲ್ಲ ಇದು ಕೊಟ್ಟಿದ್ದು. ಮತ್ತು ಇನ್ನೊಂದು ಹತ್ರ ನಾವು ಶಾಪಿಂಗ್ ಮಾಡಿದಾಗ ನನ್ನ ಮಕ್ಕಳಿಗೆ ನೈಟ್ ಡ್ರೆಸ್ ತೊಗೊಂಬರೋಣ ಅಂತೇಳಿ ಹೋದಾಗ ಅಲ್ಲಿ 1000 ಅಬವ್ ಆಗಿದ್ದಾಗ ಈ ಗಿಫ್ಟ್ ಕೊಟ್ಟಿದ್ದು. ಚೆನ್ನಾಗಿದೆ, ಕೆಳಗಡೆ ಹಾಕಿದ್ರೆ ಹೊಡೆದೋಗ್ಬೋದು. ನನ್ನ ಮಕ್ಳ ಹತ್ರ ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಸೊ ಇದು ಕೊಟ್ಟರು. ಇನ್ನು ನಾಳೆ ಬರ್ತಡೆ ನನ್ನ ಮಗನದು. ಹೋದ ವರ್ಷವೂ ಅಷ್ಟೇ ಸಿಂಪಲ್ಲಾಗಿ ಮಾಡೀವಿ, ಯಾರಿಗೂ ಏನು ಬರ್ತಡೆಗೆ ನಾನು ಕರೆದಿರಲಿಲ್ಲ. ಯಾಕೆ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡಲ್ಲ ಅಂತಂದರೆ ಫಸ್ಟಿಂದನೂ ಅಷ್ಟೇ ನನ್ನ ಮಗಳದು ಫಸ್ಟ್ ಇಯರ್ ಬರ್ಡೇನೂ ನಾವು ಯಾರಿಗೂ ಹೇಳಿಲ್ಲ. ನಾನೇ, ನನ್ನ ಹಸ್ಬೆಂಡು, ನನ್ನ ಮಗಳು ಇಷ್ಟೇ ಮಾಡ್ಕೊಂಡ್ವಿ. ಸೆಕೆಂಡ್ ಇಯರ್ ಬರ್ಡೇ ನನ್ನ ಮಗಳದು ಗ್ರ್ಯಾಂಡಾಗಿ ಮಾಡಿದ್ವಿ. ಅಲ್ಲೇ ನನ್ನ ಅತ್ತೆ ಮನೆ ಹತ್ರ, ಅಂದರೆ ನಾವಿರೋ ಫೋಟೋಸಲ್ಲ, ಅತ್ತೆ ಮನೆ ಹತ್ರ ಮಾಡಿದ್ವಿ ನಾವು. ಅಲ್ಲಿ ಬರ್ಡೇ ಮಾಡಿದ್ವಿ, ಅದು ಚೆನ್ನಾಗಿ ಮಾಡಿದ್ವಿ. ಇನ್ನು ನನಗೆ ಯಾಕೋ ಅವತ್ತಿಂದ ಬರ್ತಡೇ ಬೇಡ, ಓವರಾಗಿ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಅವತ್ತಿಂದ ಬರ್ತಡೇಗೆ ಏನೋ ಓವರಾಗಿ ಸೆಲೆಬ್ರೇಟ್ ಮಾಡಲ್ಲ. ಮನೇಲಿ ಆಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಸ್ವೀಟ್ ಮಾಡ್ತೀನಿ, ನನ್ನ ಹೊಸ ಬಟ್ಟೆ ಹಾಕಿ ಕೇಕ್ ತಂದು ಕಟ್ ಮಾಡಿಸ್ತೀನಿ. ಓವರಾಗಿ ಸೆಲೆಬ್ರೇಟ್ ಎಲ್ಲ ಮಾಡೋದಿಲ್ಲ. ಇನ್ನು ನನ್ನ ಮಗನಿಗೂ 2 ಕಂಪ್ಲೀಟ್ 3 ಆಯಿತು. ಈ ವರ್ಷವೇ ಪ್ಲೇವಮ್ಮಿಗೆ ಹಾಕೋಣ ಅಂತ ಮಂಜು ಹೇಳ್ತಾಯಿದ್ರು. ನಾನು ಈ ವರ್ಷ ಬೇಡ, ನೆಕ್ಸ್ಟ್ ಇಯರ್ ಹಾಕೋಣ. ಅವನಿಗಿನ್ನೂ ಮಾತು ಬರೋದಿಲ್ಲ, ಏನು ಹೇಳೋದು ಇಲ್ಲ. ಅವನು ಊಟ ಕೂಡ ನಾನು ತಿಳ್ಕೊಂಡು ಊಟ ಮಾಡಿಸ್ಬೇಕು, ನೀರು ಕೇಳಲ್ಲ, ಏನು ಕೇಳಲ್ಲ ಅಂಥವನಿಗೆ ಸ್ಕೂಲ್ಗೆ ಹಾಕೋದೆಲ್ಲ ನನಗೆ ಇಷ್ಟ ಇಲ್ಲ. ಈಗ ಅಡ್ಜಸ್ಟ್ ಮಾಡಿಕೊಂಡು ಮಾತಾಡದೇ ಇದ್ದರೆ ಪರವಾಗಿಲ್ಲ. ಇವಾಗ ನಮ್ಮ ಮಕ್ಕಳನ್ನ ಯಾರಾದರೂ ಒಬ್ಬರು ಏನಾದರೂ ಒಂದು ಮಾತಾಡ್ಬಿಟ್ರೆ ನಮಗೆ ಹೇಗಾಗುತ್ತೆ. ಬೇಡ, ಸ್ಕೂಲಲ್ಲಿ ಏನೋ ನೋಡ್ಕೊಂತಾರೆ, ಕೇರಿಂಗಲ್ಲಿ ಕಳಿಸ್ರಿ ಅಂತ ಕೇಳ್ತಿದ್ರೆ ಮ್ಯಾಮ್ ಅಲ್ವಾ.
ನನಗೆ ಈ ವರ್ಷ ಬೇಡ ಅವನಿಗೆ ಹಾಕೋದು, ಅವನಿಗಿನ್ನ ಏಜ್ ಅಷ್ಟು ಗೊತ್ತಿಲ್ಲ ಅವ್ನಿಗೆ ಹೇಳೋಕ್ಕೇನು. ಅವನು ಅಷ್ಟು ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ನನಗೂ ಅವನಿಗೆ. ಯಾಕಂತಂದರೆ ಯಾರು ಮನೆಗಿರೋದಿಲ್ಲ, ನಾನು ಅವನಿಬ್ಬರೇ ಅಲ್ವಾ. ಸಾಯಂಕಾಲದವರೆಗೂ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳೆ, ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ, ಸಂಜೆವರೆಗೂ ನಾವಿಬ್ಬರೇ ಇರೋದ್ರಿಂದ ಅಟ್ಯಾಚ್ಮೆಂಟ್ ಜಾಸ್ತಿ. ನಾವು ಎಲ್ಲಿಗೂ ಕಳಿಸಲ್ಲ ಅವನ್ನ. ಯಾಕಷ್ಟು ಮಾಡ್ತಿದ್ಯಾ? ಅದಕ್ಕೆ ನಾನು ಎಲ್ಗೂ ಕಳಿಸೋದಿಲ್ಲ, ಅವನಿಗೆ ಅಡ್ಜಸ್ಟ್ ಆಗಿಲ್ಲ. ಈ ವರ್ಷ TLC ಬಿದ್ಮೇಲೆ ಆದ್ರೂ ಅವನಿಗೆ ಸ್ವಲ್ಪ ಅಭ್ಯಾಸ ಮಾಡಿಸೋಣ ಅಂತ ಇರೋದು, ನಮ್ಮ ಜೊತೆ ನನ್ನ ಹಸ್ಬೆಂಡ್ ಜೊತೆ ಇರೋದು. ನಾನು ಸ್ವಲ್ಪ ದೂರ ಆಗಿ ಆ ಥರ ಮಾಡೋಣ ಅಂದ್ಕೊಂಡು ನೋಡೋಣ ಏನಾಗುತ್ತೆ. ಪಡ್ಕೊಳ್ತಾ ಇದ್ದಾರೆ ಒಬ್ರಿಗೊಬ್ರು. ರಾಶಿ ಬಟ್ಟೆ ಒಗ್ದಿದ್ದೀನಿ ನಿನ್ನೆ. ಆ ಬಟ್ಟೆಗಳೆಲ್ಲ ಮಡಚಬೇಕು. ನನಗೆ ಬಟ್ಟೆ ಮಡ್ಚೋದಂದ್ರೇ ಆಗಲ್ಲ. ಒಗ್ದಿದ್ದೀನಿ, ಬಟ್ಟೆಗಳೆಲ್ಲ ಮಡ್ಚ್ಕೊಬೇಕು. ಇವಾಗ ಮಡ್ಚಿಬಿಟ್ಟು ಎತ್ತಿಟ್ಬಿಟ್ಟು ಯಾರಿಗೂ ಕರೆದಿಲ್ಲ. ಅತ್ತೆ ಮಾವ, ನಮ್ಮ ಅಕ್ಕ ಅವರು, ನಮ್ಮ ಅಕ್ಕ ನಮ್ಮ ಭಾವ ಅವ್ರನ್ನ ಕರೆದಿದ್ದೀನಿ. ನಮ್ಮ ಚಿಕ್ಕಮ್ಮ ಬರ್ತಾರೆ, ನಮ್ಮಮ್ಮ ಬರ್ತಾರೆ ಅಷ್ಟೇ. ಯಾರಿಗೂ ನಾವೇನು ಕರೆದಿಲ್ಲ. ಸೆಲೆಬ್ರೇಟ್ ಅಂತ ಏನು ಮಾಡ್ತಿಲ್ವಲ್ಲ, ಯಾಕೆ ಸುಮ್ಮನೆ ಕರೆಯೋದು ಅಂತ ಹೇಳ್ಬಿಟ್ಟು. ಬರ್ತಡೇಗಳೆಲ್ಲ ಮಾಡೋಷ್ಟು ನಮಗೆ ಪೇಷನ್ಸು ಇಲ್ಲ ನನಗೆ. ಯಾಕಂತಂದರೆ ಮಾಡೋದು ನಾವು ಬರ್ತಡೇಗೆ ಮಾಡಿಬಿಡ್ತೀವಿ, ಎಲ್ಲ ಆಗೋಗುತ್ತೆ. ಮತ್ತು ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡು ಇವು ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನು. ಯಾಕಂತಂದರೆ ಫಂಕ್ಷನ್ಸ್ ಮಾಡಿ 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 ಎಲ್ಲ ಎತ್ತಿಟ್ಟು ಮೇಡಮ್ ಎತ್ತಿಟ್ಟು ನನಗೆ ಅದು ಅನುಭವ ಆಗೋಗ್ಬಿಟ್ಟಿದೆ. ಸ್ವಲ್ಪ ಬೇಡ, ಯಾವ ಬರ್ತಡೇ ಸೆಲೆಬ್ರೇಷನ್ ಬೇಡ. ನನ್ನ ಹಸ್ಬೆಂಡ್ ನೀನು ಅಂದರೆ ಯಾಕೋ ಮಾಡೋಣ ಅಂತಂದ್ರು. ನನಗೆ ಆಗಲ್ಲ, ಬೇಡ, ಯಾವ ಬರ್ತಡೇ ಬೇಡ. ಸೊ ಬರ್ತಡೇ ಅಂತ ಏನು ಸೆಲೆಬ್ರೇಟ್ ಮಾಡಲ್ಲ. ನಾಳೆ ಏನು ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದನ್ನು ಆ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಕೂಡ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ತುಂಬ ಪ್ರೀವಿಯಸ್ ವಿಡಿಯೋಸ್ ತುಂಬ ಇದ್ದಾವೆ, ಅಪ್ಲೋಡ್ ಮಾಡಬೇಕು. ವಾಯ್ಸ್ ಓವರ್ ಕೊಡೋಣ ಅಂತಂದರೆ ನೈಟ್ ಮಲಗೋದು 10:30 ಆಗುತ್ತೆ ನೋಡಿ. ಈ ಥರ ಆಟ 10:30 11 ಆಗುತ್ತೆ ಇವ್ರು ಮಲಗೋಷ್ಟೊತ್ತಿಗೆ. ನಾನು ಅಷ್ಟೊತ್ತಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗೋದಿಲ್ಲ. ಇವ್ನು ಮಲಗಿರ್ತಾರೆ, ಬೆಳಗ್ಗೆ ಆದರೆ ದೊಡ್ಡ ಬೆಳಗ್ಗೆ ವರ್ಕ್ ಮಾಡೋಣ ಅಂದರೆ ಎದ್ದೇ ಇರ್ತಾರೆ, ಮಲಗೋದೇ ಇಲ್ಲ. ಈ ಥರ. ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತೆ. ಅರೇ ಕುಡ್ದೆ ಹೇಳು, ಚೆನ್ನಾಯ್ತಾ? ನಿಜ ಹೇಳು ಫ್ರೆಂಡ್ಸ್. ನಾನಿವಾಗ ಬನಾನಾ ಜ್ಯೂಸ್ ಮಾಡಿದ್ದೆ. ಮೊನ್ನೆ ಒಂದು ಸರಿ ಮಾಡಿದ್ದೆ, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇವತ್ತೊಂದು ಸರಿ ಟ್ರೈ ಮಾಡಿದ್ದೀನಿ. ಏಲಕ್ಕಿ ಬಾಳೆಹಣ್ಣಲ್ಲ, ದೊಡ್ಡ ಬಾಳೆಹಣ್ಣು ಬರ್ತಾವಲ್ಲ, ಅದರಲ್ಲಿ ಮಾಡಿದ್ದೀನಿ. ಚೆನ್ನಾಗಿದೆ. ಏನಿಲ್ಲ, ಬಾದಾಮಿ ಮತ್ತು ಗೋಡಂಬಿ ಎರಡೂ ನೆನೆಸ್ಕೊಂಬಿಡೋದು. ನಾನು ಮಧ್ಯಾಹ್ನ ನೆನೆಸಿಟ್ಟಿದ್ದೆ. ಅವೆರಡು ನೆನೆಸ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಒಂದು 4 ಬಾಳೆಹಣ್ಣು, ಐಸ್ ಕ್ಯೂಬ್ಸು ಮತ್ತು ಒಂದು ಸ್ವಲ್ಪ ಶುಗರು, 2 ಏಲಕ್ಕಿ, ಕಾಯಿಸಿ ಆರಿಸಿರೋ ಹಾಲು ಹಾಕ್ಬಿಟ್ಟು ಬಾಳೆಹಣ್ಣು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಸಕ್ಕದಾಗಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಇದು ಬಿಟ್ಟು ಹೇಳ್ತೀನಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.